ಇಬ್ರು ಮಾತಾಡಿ ಫುಲ್ ಚಾರ್ಜ್ ಖಾಲಿ ಮಾಡಿದ್ರು. ನಾನು ಇವಾಗ ಸೀರಿಯಲ್ ನೋಡೋದಕ್ಕೂ ಚಾರ್ಜ್ ಇಲ್ಲ. ಛೇ, ಪ್ರೆಸಿಡೆಂಟ್ ಮೇಡಮ್, ಯಾಕೆ ನಮ್ಮ ಸಹಪಾಠಿ ಸುಷ್ಮಾ ಅವರು ಮುಖ ಗಂಟು ಹಾಕೊಂಡು ಹೋಯ್ತವ್ರೆ? ಯಾರ್ದಾದ್ರೂ ಫೋನ್ ಬಂದಿತ್ತಾ? ರಿಷಿ ಸರ್ ಫೋನ್ ಮಾಡಿದ್ರು. ಹೌದಾ? ಏನಂದ್ರು ಕಮ್ಲಿ? ಅದ್ಯಾಕೆ ನಿಂಗೆ ಅಂಗ್ರಾಗ ಎಳಿತಾ ಇದ್ಯಾ? ಅಯ್ಯೋ ಅದೆಲ್ಲ ಬಿಡು, ಸಾರ್ ಏನಂದ್ರು ಅಂತ ಹೇಳು. ಏನಂತಾರೆ? ನಾಟಕದ ಬಗ್ಗೆ ಮಾತಾಡೋಕೆ ಫೋನ್ ಮಾಡಿದ್ರು. ನಾಟಕದ ವಿಷಯ ಏನಲ್ಲ, ನಿಂತಾವು ಮಾತಾಡೋ ನೆಪದಲ್ಲಿ ಫೋನ್ ಮಾಡಿ ನಾಟಕ ಮಾಡ್ತವ್ರೆ ಅಷ್ಟೆ. ಏನೋ ಕಮ್ಲಿ, ಏನೂ ಇಲ್ಲ. ಬೇರೆ ಏನು ಹೇಳಿಲ್ವಾ? ಬೇರೆ ಏನು ಹೇಳ್ಬೇಕಿತ್ತು? ತಿಟ್ಟವಾಗ್ಲೂ ಅಟ್ಟೇನಾ? ಆಟೆಯ ನಿಂಗೆ? ರಿಷಿ ಸರ್, ಇದು ಯಾಕೆ ನೀವು ಹಿಂಗೆ ಆಡ್ತಿದ್ದೀರೋ? ಲವ್ ಸ್ಟೋರಿ ಮುಂದೆ ಹೋಯ್ತಾನೆ ಇಲ್ವಲ್ಲ? ನಮಸ್ಕಾರ ಮೇಡಮ್. ಕೂತ್ಕೊಳ್ಳಿ. ಇಲ್ಲಿವರೆಗೂ ಕಾಲೇಜ್ ಇವೆಂಟ್ಸ್ಗೆಲ್ಲ ನೀವೇ ಆರ್ಟ್ ಮಾಡ್ತಿದ್ದೀರಾ? ಹೌದು ಮೇಡಮ್. ಬಟ್ ಈ ಸಲ ನಮ್ಮ ಕಾಲೇಜ್ 50th ಆ್ಯನಿವರ್ಸರಿ ತುಂಬಾ ಗ್ರ್ಯಾಂಡಾಗಿ ಆಗ್ತಿರೋ ಫಂಕ್ಷನ್ ಇದು. ಈ ಫಂಕ್ಷನ್ ಅಂಗವಾಗಿ ನಡೆಯೋ ಡ್ರಾಮಾ ಕೂಡ ತುಂಬಾ ಗ್ರ್ಯಾಂಡಾಗಿರಬೇಕು. ಅರ್ಥ ಆಯ್ತು ತಾನೆ? ಎಸ್ ಮೇಡಮ್. ನಾಟಕದ ವಿಷಯದಲ್ಲಂತೂ ಏನೂ ಕಡಿಮೆ ಆಗಬಾರ್ದು. ಅವ್ರು ಏನೇನು ಕೇಳ್ತಾರೋ ಎಲ್ಲದನ್ನು ಪ್ರೊವೈಡ್ ಮಾಡಿ. ಪ್ರಾಪರ್ಟೀಸು, ಲೈಟ್ಸು ಎಲ್ಲ ಇವತ್ತೇ ಹಾಕ್ಬಿಡಿ. ಹೇಗಿದ್ದರೂ ಅವ್ರ ಕಾಸ್ಟ್ಯೂಮ್ ರಿಹರ್ಸಲ್ಸ್ ಇವತ್ತೇ ಮಾಡ್ತಿದಾರಲ್ಲ. ಮೇಡಮ್, ರಾಮಾಯಣದ ನಾಟಕ ಆಗಿರೋದ್ರಿಂದ ಪ್ರಾಪರ್ಟಿ ಎಲ್ಲನೂ ಇವತ್ತೇ ರೆಡಿ ಮಾಡೋದು ತುಂಬ ಕಷ್ಟ ಇದೆ ಮೇಡಮ್. ಅವರು ಬೇಕಾದರೆ ಕಾಸ್ಟ್ಯೂಮ್ ರಿಹರ್ಸಲ್ ಮಾಡ್ಕೊಳ್ಳಿ. ನಾನು ಅದಕ್ಕೆ ಬೇಕಾಗಿರೋ ಲೈಟ್ಸು, ಸೆಟ್ಟು, ಪ್ರಾಪರ್ಟಿ ಇವನ್ನೆಲ್ಲ ಹಗಲು ರಾತ್ರಿ ಕೂತು ರೆಡಿ ಮಾಡ್ಕೊಳ್ತೀನಿ. ಓಕೆ, ಬಟ್ ಆದಷ್ಟು ಬೇಗ ಆಗಬೇಕು. ಓಕೆ? ಎಸ್ ಮೇಡಮ್. ರಚನಾ ನಿಂಗಿ ಬಂದಿದ್ದಾರೆ. ರಚನಾ ನಿಂಗಿ, ಬನ್ನಿ ಸೆಲ್ಫಿ ತಗೊಳ್ಳೋಣ. ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡೋಕ್ಕೆ.